ಉತ್ತರ ಕರ್ನಾಟಕದ ಶಕ್ತಿಪೀಠಗಳಲ್ಲಿ ಒಂದಾದ ಬಾದಾಮಿ ಬನಶಂಕರಿಯ ಜಾತ್ರೆ ಬಲು ಜನಪ್ರಿಯ. ಸತತ 1 ತಿಂಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವ ಈಗಾಗಲೇ ಆರಂಭವಾಗಿದ್ದು ಅನೇಕ ಧಾರ್ಮಿಕ ಕಾರ್ಯಗಳು ಮುಗಿದಿದ್ದು ಬನದ ಹುಣ್ಣಿಮೆಯ ದಿನವಾದ ಇಂದು ತಾಯಿ ಬನಶಂಕರಿಯ ರಥೋತ್ಸವವು ಸಂಜೆ 5 ಗಂಟೆಗೆ ಜರುಗಲಿದೆ. ಈಗಾಗಲೇ ತಾಯಿಗೆ ಲಕ್ಷಾಂತರ ಭಕ್ತರು ಆಗಮಿಸಿ ತಾಯಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ. ಬಾದಾಮಿ ಜಾತ್ರೆಗೆ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ, ತೆಲಂಗಾಣದಿಂದಲೂ ಭಕ್ತರು ಬರುತ್ತಾರೆ. ಕರ್ನಾಟಕದಲ್ಲಿಯೇ ಅತ್ಯಂತ ದೊಡ್ಡದೆನಿಸಿಕೊಂಡಿರುವ ಬನಶಂಕರಿ ಜಾತ್ರೆಯು ವಿಶಿಷ್ಟವಾದುದು. ಉತ್ತರ ಕರ್ನಾಟಕದ ಜನರ ಆರಾಧ್ಯ ದೈವ ಬನಶಂಕರಿ ದೇವಿಯ ಜಾತ್ರೆಯನ್ನು ಭಕ್ತರು ಜಾತಿ ಮತ ಭೇದ ಮರೆತು ಭಾವೈಕ್ಯತೆಯಿಂದ ಆಚರಿಸುವರು. ಬನದ ಹುಣ್ಣಿಮೆಯಂದು ಸಡಗರ ವೈಭವದಿಂದ ಪ್ರಾರಂಭವಾದ ಜಾತ್ರೆ 1 ತಿಂಗಳವರೆಗೆ ನಡೆಯುತ್ತದೆ. ಫ್ರೆಂಡ್ಸ್, ನೀವು ಒಂದು ಬಾರಿಯಾದರೂ ಬಾದಾಮಿಯ ಜಾತ್ರೆಗೆ ಹೋಗಿದ್ದರೆ ಜಾತ್ರೆ ಹೇಗಿರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.